ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಂಚೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಸುಮಾರು 21,413 ಪೋಸ್ಟ್ಗಳಿಗೆ ಅರ್ಜಿನ ಕರೆದಿದ್ದಾರೆ. ಪೋಸ್ಟ್ ಮಾಸ್ಟರ್ ಮತ್ತೆ ಪೋಸ್ಟ್ ಮ್ಯಾನ್ಗೆ ನೀವು ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತಿದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ವತಃ ನೀವೇ ಕೂಡ ಮೊಬೈಲ್ ಮುಖಾಂತರ ಅರ್ಜಿನ ಸಲ್ಲಿಕೆ ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಾಲಿಫಿಕೇಶನ್ ಬಂದು SSLC ಪಾಸ್ ಆಗಿದ್ರೆ ಸಾಕು, ಅರ್ಜಿನ ಸಲ್ಲಿಕೆ ಮಾಡಬಹುದು. ಹಾಗೇನೆ ನೇರ ನೇಮಕಾತಿ ಇರ್ತದೆ. ನೀವು ಅರ್ಜಿ ಸಲ್ಲಿಸತಕ್ಕಂಥ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನೀವು ನೋಟಿಫಿಕೇಶನ್ ನೋಡ್ಕೋಬೇಕಾಗ್ತದೆ. ಮೊದಲಿಗೆ ನೀವು ಯಾರ್ಯಾರೆಲ್ಲ ಯಾವ ರೀತಿ ಎಲಿಜಿಬಿಲಿಟಿ ಇರುತ್ತೆ, ಹಾಗೇನೆ ಇಲ್ಲಿ ನೋಡಬಹುದು ಪ್ರಾರಂಭ ದಿನಾಂಕ ಬಂದು 10/2/2025 ಸ್ಟಾರ್ಟ್ ಆಗಿರುತ್ತೆ. ಹಾಗೇನೆ 3/3/2025 ಇದು ಕೊನೆ ದಿನಾಂಕ ಆಗಿರ್ತದೆ. ಹಾಗೇನೆ ಫೀಸ್ ಕಟ್ಟಲಿಕ್ಕೆ 8/3/2025 ನೆಕ್ಸ್ಟ್ ಮಂತ್ ಕೊನೆ ದಿನಾಂಕ ಆಗಿರ್ತದೆ. ನೀವು ಇಲ್ಲಿ ಮೇನ್ ಪಾಯಿಂಟ್ಸ್ ಮಾತ್ರ ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ಇಲ್ಲಿ ನಿಮಗೆ ಮಿನಿಮಮ್ ಏಜ್ ಬಂದು 18 ವರ್ಷ ಆಗಿರ್ಬೇಕು. ಹಾಗೇನೆ ಮ್ಯಾಕ್ಸಿಮಮ್ ಏಜ್ ಬಂದು 40 ವರ್ಷ ಆಗಿರ್ಬೇಕಾಗ್ತದೆ. ಹಾಗೇನೆ ಇಲ್ಲಿ SC ST ಅವರಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಹಾಗೇನೆ OBC ಅವರಿಗೆ 3 ವರ್ಷ ಇರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ಸುಮಾರು 15 ವರ್ಷ ತನಕನೂ ಕೂಡ ಏಜ್ ನ ಸಡಿಲಿಕೆ ಇರುತ್ತೆ. ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಹಾಗೇನೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು SSLC ಪಾಸ್ ಆಗಿದ್ರೆ ಸಾಕು. ಹಾಗೇನೆ ನಿಮ್ಗೆ ಇಲ್ಲಿ ಕೆಳಗಡೆ ಇನ್ನು ಸ್ಕ್ರೋಲ್ ಮಾಡ್ಕೊ ಬಂತು ಅಂದ್ರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಾಲೆಡ್ಜ್ ಆಫ್ ಕಂಪ್ಯೂಟರ್, ಹಾಗೇನೆ ನಾಲೆಡ್ಜ್ ಆಫ್ ಸೈಕಲಿಂಗ್. ಅಂದ್ರೆ ನೀವು ಬೈಕ್ ಓಡಿಸ್ಲಿಕ್ಕೆ ನಿಮ್ಗೆ ಅನುಭವ ಇರಬೇಕು. ಹಾಗೇನೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು, ನೀವು ಆರಾಮಾಗಿ ಅಪ್ಲೈನ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ ಮುಂದೆ ಸಂಪೂರ್ಣವಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಅದಕ್ಕೂ ಮೊದಲು ನಿಮ್ಗೆ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ನೋಡ್ಕೋಬೇಕಾಗ್ತದೆ ಸರ್ಕಲ್ ಅಲ್ಲಿ. ಈಗ ನಾನು ಕರ್ನಾಟಕ ಅಂತ ಇಲ್ಲಿ ಚೂಸ್ ಮಾಡ್ಕೊತಾ ಇದ್ದೀನಿ. ಕರ್ನಾಟಕ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಸೆಲೆಕ್ಟ್ ದ ಡಿವಿಷನ್ ಅಂತ ಇದೆ. ಅಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೀವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಅಪ್ಲೈ ಮಾಡ್ತೀರಿ ಅಂತ. ಇಲ್ಲಿ ವೇವ್ ಪೋಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಯಾವ್ಯಾವ ಪೋಸ್ಟ್ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ, ಯಾವ್ಯಾವ ಬ್ರಾಂಚ್ಗಳಲ್ಲಿ ಅದ್ರ ಲಿಸ್ಟ್ಗಳು ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ಕೋಬಹುದು ಈ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಸಂಖ್ಯೆಗಳು ಕೂಡ ಇಲ್ಲಿ ಶೋ ಆಗ್ತವೆ. ನೀವು ಇಲ್ಲಿ ಈ ಎಲ್ಲಕ್ಕೂ ಕೂಡ ನೀವು ಪ್ರಾವಿಷನ್ ಕೊಡಬಹುದು. ಅಂದ್ರೆ ನಾನು ಅದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಪೋಸ್ಟ್ಗಳಿಗೆ ಪ್ರಾಧಾನ್ಯತೆ ಕೊಟ್ಕೊಂಡು ಹೋಗಬೇಕಾಗ್ತದೆ ಅಂತ. ನೀವು ಇಲ್ಲಿ ಮೊದಲನೇ ಆದ್ಯತೆ, ಎರಡನೇ ಆದ್ಯತೆ, ಮೂರನೇ ಆದ್ಯತೆ ಅಂತ ನೀವು ಇಲ್ಲಿ ಸುಮಾರು 30 ಪೋಸ್ಟ್ಗಳನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ನೀವು ನಿಮ್ಮ ಹತ್ತಿರದ ಯಾವ ಕೆಲಸ ಖಾಲಿ ಇದೆ ಪೋಸ್ಟ್ ಆಫೀಸ್ ಅಲ್ಲಿ ಅದನ್ನ ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಇವಾಗ ನೀವು ಫಸ್ಟ್ ಟೈಮ್ ಏನಾದ್ರು ಅಪ್ಲೈ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟೇಜ್ 1 ಅಂತ ಇದೆ, ಇಲ್ಲಿ ಮೇಲ್ಗಡೆ ಕೂಡ ಇದೆ. ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರ್ ಹಾಕಿ, ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ಸಬ್ಮಿಟ್ OTP ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ ಇಮೇಲ್ ಅಂತ ಕೇಳುತ್ತೆ. ನಿಮ್ಮ Gmail ID ನ ಹಾಕಿ ವ್ಯಾಲಿಡೇಟ್ Gmail ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ Gmail ID ಗೂ ಕೂಡ ಒಂದು OTP ಬರುತ್ತೆ. ಆ OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸಬ್ಮಿಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಇಮೇಲ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಅದು ಕೂಡ ವೆರಿಫೈಡ್ ಆಗುತ್ತೆ. ಹಾಗೇನೆ ಇಲ್ಲಿ ಮೂರನೇ ಆಪ್ಷನ್ ಬಂದು ಅಪ್ಲಿಕೆಂಟ್ ನೇಮು, ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ನಿಮ್ಮ ಹೆಸರು ಆ ರೀತಿ ನಿಮ್ಮ ಹೆಸರನ್ನ ಹಾಕಿ. ಅದೇ ರೀತಿ ನೀವು ಇಲ್ಲಿ ಕೆಳಗಡೆ ಫಾದರ್ ನೇಮ್ ಅಂತ ಕೇಳುತ್ತೆ. ಅದು ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಫಾದರ್ ನೇಮ್ ನ ಹಾಕಿ. ಹಾಗೇನೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಆ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಜೆಂಡರ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಕಮ್ಯುನಿಟಿ, ನೀವು SC ST ನ OBC ನ ಇಲ್ಲ ಜನರಲ್ ಅದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿನ. ಹಾಗೇನೆ ಇಲ್ಲಿ ಸರ್ಕಲ್ ಆಫ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್, ನೀವು ಕರ್ನಾಟಕ ಸರ್ಕಲ್ ಅಲ್ಲಿ ಪಾಸ್ ಮಾಡಿದ್ರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ವರ್ಷದಲ್ಲಿ ನೀವು SSLC ನ ಪಾಸ್ ಮಾಡಿದ್ರೆ ಆ ಇಯರ್ ನ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲೇ ಇರುತ್ತೆ ಇಯರ್. ಅದಾದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸ್ ಅನ್ನ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಫಿಲ್ಅಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇದನ್ನ ಓಕೆ ಅಂತ ಮಾಡ್ತು ಅಂದ್ರೆ ನೀವು ಫರ್ದರ್ ಅಂದ್ರೆ ಮುಂದೆ ಫಿಲ್ಅಪ್ ಮಾಡಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನೋಡಬಹುದು ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಆಧಾರ್ ನಂಬರ್ ನ ಕೇಳುತ್ತೆ. ಕಾಲಮ್ ನಂಬರ್ 10 ನಿಮ್ಮ ಆಧಾರ್ ನಂಬರ್ ನ ಹಾಕಿ. ಅದೇ ರೀತಿ ನೀವು ನಲ್ಲಿ ಡಿಸಬಿಲಿಟಿ ಅಂದ್ರೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇತ್ತು ಅಂದ್ರೆ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ಎಸ್ ಅಂತ ಚೂಸ್ ಮಾಡ್ಕೋತು ಅಂದ್ರೆ ಟೈಪ್ ಆಫ್ ಡಿಸಬಿಲಿಟಿ ಅಂತ ಹೇಳಿ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ABCD ಕ್ಯಾಟಗರಿ ಅಂತ ಕೊಟ್ಟಿರ್ತಾರೆ, ನಿಮ್ದು ಯಾವ್ದಿದೆ ಅದನ್ನ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ತರಹದ ನೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೇಳಲ್ಲ, ಅದು ಆಟೋಮೆಟಿಕ್ ಆಗಿ ಅದು ಬಂದಾಗುತ್ತೆ. ಅದೇ ರೀತಿ ನಿಮ್ಮ ಲ್ಯಾಂಗ್ವೇಜ್ ಸ್ಟಡೀಸ್ ಇನ್ ಸೆಕೆಂಡರಿ ಸ್ಕೂಲ್ ಅಂತ ಕೇಳುತ್ತೆ. ಅಲ್ಲಿ ಚೂಸ್ ಮಾಡ್ತು ಅಂದ್ರೆ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ನೀವು ವೆದರ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ, ಅಂದ್ರೆ ಆಲ್ರೆಡಿ ನೀವು ಯಾವ್ದಾದ್ರು ಕೆಲಸದಲ್ಲಿ ಇದ್ದೀರಾ ಸರ್ಕಾರಿ ಕೆಲಸದಲ್ಲಿ ಅಂತ ಕೇಳುತ್ತೆ. ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದ್ ವೇಳೆ ಇತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನೀವು ಫೋಟೋ ಅಪ್ಲೋಡ್ ಅಂತ ಕೇಳುತ್ತೆ. ಇಲ್ಲಿ ನೀವು 50 KB ಒಳಗಿರ್ತಕ್ಕಂಥ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಚೂಸ್ ಫೈಲ್ ಮಾಡಿ ನೀವು ಈ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಸಿಗ್ನೇಚರ್ ಕೂಡ 20 KB ಒಳಗೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗ್ತದೆ. ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನಾನು ಎರಡನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆ, ಆ ಬಟನ್ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸರಿ ನೋಡ್ಕೊಂಡು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಶೋ ಆಗುತ್ತೆ. ಅದನ್ನ ಬೇಕಾದ್ರೆ ಕಾಪಿ ಮಾಡಿ ಬೇಕಾದ್ರೂ ಇಟ್ಕೋಬಹುದು.
ನಾನು ಕಾಪಿ ಮಾಡ್ಕೊಂಡಿದ ನಂತರ ಕಂಟಿನ್ಯೂ ಟು ಅಪ್ಲೈ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಅಲ್ಲಿ ನೀವು ಸರ್ಕಲ್ ಅಪ್ಲೈ ಫಾರ್ ಅಂತ ಕೇಳುತ್ತೆ. ನೀವು ಯಾವ ಸರ್ಕಲ್ ಅಂದ್ರೆ ನಿಮ್ಮ ಸ್ಟೇಟ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಈ ಲಿಸ್ಟ್ ಮುಖಾಂತರ ನಿಮ್ಮ ಸ್ಟೇಟ್ ನ ಚೂಸ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡ್ತು ಅಂದ್ರೆ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಫಿಲ್ ಅಪ್ ಮಾಡಿ ಇಲ್ಲಿ ನೀವು ಒಂದ್ಸರಿ ಸಬ್ಮಿಟ್ ಅಥವಾ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಒಟ್ಟು 4 ಸ್ಟೆಪ್ಗಳು ಇರುತ್ತೆ. ಎಷ್ಟು ಸ್ಟೆಪ್ ಆಲ್ರೆಡಿ ಆಗಿದೆ, ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ತು ಅಂದ್ರೆ ನಿಮ್ಮ ಅರ್ಜಿ ಸಕ್ಸಸ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ನೀವು ನಿಮ್ಮ ಅಡ್ರೆಸ್ ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕಮ್ಯುನಿಕೇಶನ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಅಂತ 2 ಬರುತ್ತೆ. ಒಂದ್ ವೇಳೆ ಗ್ರಾಮೀಣ ಪ್ರದೇಶ ಆಗಿತ್ತು ಅಂದ್ರೆ ಮೊದಲಿಗೆ ನಿಮ್ಮ ವಿಲೇಜು, ಪೋಸ್ಟು, ಹಾಗೇನೆ ನಿಮ್ಮ ಹೋಬಳಿ, ಹಾಗೇನೆ ನಿಮ್ಮ ತಾಲೂಕು, ಹಾಗೇನೆ ನಿಮ್ಮ ಡಿಸ್ಟಿಕ್, ಹಾಗೆ ನಿಮ್ಮ ಪಿನ್ ಕೋಡ್ ನ ಹಾಕ್ಬೇಕು. ಪರ್ಮನೆಂಟ್ ಅಡ್ರೆಸ್ ಮತ್ತೆ ನಿಮ್ದು ಕಮ್ಯುನಿಕೇಶನ್ ಅಡ್ರೆಸ್ 2 ಒಂದೇ ಇತ್ತು ಅಂದ್ರೆ ಇಲ್ಲಿ ಸೇಮ್ ಅಂತ ಚೂಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಸಿಟಿ ಆಗಿತ್ತು ಅಂದ್ರೆ ಇಲ್ಲಿ ಡೋರು, ಹೌಸ್ ನಂಬರು, ಅಪಾರ್ಟ್ಮೆಂಟ್ ನಂಬರ್ ನ ಹಾಕ್ಬೇಕಾಗುತ್ತೆ. 2 ಕೂಡ ಒಂದೇ ಇರೋದ್ರಿಂದ ನಾನು ಸೇಮ್ ಅಂತ ಚೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ನೇಹಿತರೆ ಕೆಳಗಡೆ ಇಲ್ಲಿ ಕೇಳುತ್ತೆ ನೋಡಿ, ಸೆಲೆಕ್ಟ್ ದ ಬೋರ್ಡ್ ಅಂತ ಕೇಳುತ್ತೆ. ಇಲ್ಲಿ ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಶನ್ ಅಂತ ಕೇಳುತ್ತೆ. ನೀವು ಯಾವ ವರ್ಷ ಪಾಸ್ ಮಾಡಿದ್ರೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ ದ ಟೈಪ್ ಆಫ್ ರಿಸಲ್ಟ್ ಅಂತ ಕೇಳುತ್ತೆ. ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ನೇಹಿತರೆ ಇಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಮಾರ್ಕ್ಸ್ ತೆಗ್ದಿರಿ ಅಂತ. ಮೊದಲಿಗೆ ಇಲ್ಲಿ ಸೈನ್ಸು ಅಲ್ಲಿ 100ಕ್ಕೆ ಎಷ್ಟು ತೆಗ್ದಿದ್ದೀರಿ ಅಂತ. ಹಾಗೆ ಮೊದಲನೇ ಲ್ಯಾಂಗ್ವೇಜ್, ಪ್ರಶ್ನೆ ಲ್ಯಾಂಗ್ವೇಜ್ ಬಂದು ಕನ್ನಡ. ಕನ್ನಡದಲ್ಲಿ ಎಷ್ಟು ತೆಗ್ದಿದ್ದೀರಾ 125ಕ್ಕೆ ಅಂತ 117 ಅಂತ ಆಗ್ತಾ ಇದ್ದೀನಿ. ಅದೇ ರೀತಿ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಹಾಗೆ ಸೆಲೆಕ್ಟ್ ದ ಸಬ್ಜೆಕ್ಟ್ ಅಂತ ಕೇಳುತ್ತೆ. ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಬಂದು ನಿಮ್ದು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ನಿಮ್ಮ ಇಂಗ್ಲಿಷ್ ನ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅದನ್ನ ಹಾಕಿ. ಅದೇ ರೀತಿ 3ನೇ ಲ್ಯಾಂಗ್ವೇಜ್ ಬಂದು ಹಿಂದಿ ಆಗಿರ್ತದೆ. ನಿಮ್ಮ ಹಿಂದಿಲಿ ಎಷ್ಟು ತೆಗ್ದಿದ್ದೀರಿ ಅಷ್ಟನ್ನ ಹಾಕಿ. ಇಲ್ಲಿ ಯಾವುದೇ CGPA ಸ್ಕೋರ್ ನ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಸೇವ್ ಟು ಕಂಟಿನ್ಯೂ ಅಂತ ಮಾಡ್ಬೇಕಾಗತ್ತೆ. ನಂತರ ಇಲ್ಲಿ ಒಂದು ಪಾಪ ಬರುತ್ತೆ. ನೀವು ಒಂದ್ಸರಿ ಕನ್ಫರ್ಮ್ ಮಾಡಿದ ನಂತರ ಯಾವುದೇ ತರಹದ ಮಾಡಿಫೈಡ್ ಮಾಡೋಕ್ಕಾಗಲ್ಲ. ಒಂದ್ಸರಿ ಕರೆಕ್ಟ್ ಆಗಿದೆ ನೋಡ್ಕೊಂಡು ಓಕೆ ಅಂತ ಮಾಡ್ಬೇಕಾಗತ್ತೆ. ನಾನೀಗ ಓಕೆ ಅಂತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಇನ್ನೇನಿಲ್ಲ, ನೀವು ಪೋಸ್ಟ್ಗಳು ಯಾವ ಖಾಲಿ ಇದೆ ಹುದ್ದೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ದ ಡಿವಿಷನ್ ಅಪ್ಲೈ ಫಾರ್ ಅಂತ ಬರುತ್ತೆ. ನೀವು ಆ ಬಾಕ್ಸ್ ನ ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಚೂಸ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಆಪ್ಷನ್ಗಳು ಈ ರೀತಿ ಓಪನ್ ಆಗ್ತವೆ. ಇಲ್ಲಿ ಪ್ರತಿ ಪೇಜ್ ಅಲ್ಲಿ 10 ಖಾಲಿ ಬಾಕ್ಸ್ಗಳು ಕಾಣ್ತವೆ. ಅದೇ ರೀತಿ ಇಲ್ಲಿ 3 ಪೇಜ್ ಇದೆ. ಅಂದ್ರೆ ಇಲ್ಲಿ 30 ಪೋಸ್ಟ್ಗಳು ಖಾಲಿ ಇದೆ. ನೀವು ಮೊದಲನೇ ಆದ್ಯತೆನ ಎಲ್ಲಿ ಕೊಡ್ತೀರಾ? ಈಗ ಸಪೋಸ್ ನೀವು ಇಲ್ಲಿ ನೋಡಬಹುದು, ಈ ರೀತಿ ಪೇಜ್ ಕೆಳಗಡೆ ಕ್ಲಿಕ್ ಮಾಡ್ತಾ ಹೋದ್ರೆ ನಿಮ್ಗೆ 3 ಪೇಜ್ಗಳು ಕೂಡ ಇಲ್ಲಿ ಶೋ ಆಗ್ತವೆ. ನಿಮ್ಗೆ ನಿಯರೆಸ್ಟ್ ಯಾವ್ದಿದೆ ಅಲ್ಲಿಗೆ ನೀವು ಮೊದಲನೇ ಆದ್ಯತೆನ ಕೊಡ್ಕೋಬೇಕಾಗುತ್ತೆ. ಸಪೋಸ್ ಇಲ್ಲಿ ಪಕ್ಕದಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಅಂತ ಇದೆ ನೋಡಿ, ನೀವು ಅಲ್ಲಿ ಬಂದು ಮೊದಲನೇ ಆದ್ಯತೆ ಇತ್ತು ಅಂದ್ರೆ ಅಲ್ಲಿ 1 ಅಂತ ಹಾಕ್ಬೇಕು. 2ನೇ ಆದ್ಯತೆ ಇತ್ತು ಅಂದ್ರೆ 2 ಅಂತ ಹಾಕ್ಬೇಕು. 3 ಇತ್ತು ಅಂದ್ರೆ 3 ಅಂತ ಹಾಕ್ಬೇಕು. ಈ ರೀತಿ ನೀವು ಎಲ್ಲಾನು ಕೂಡ ಆಯ್ಕೆ ಮಾಡ್ಬೇಕಾಗತ್ತೆ. ಅಂದ್ರೆ 30 ಕೂಡ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಎಲ್ಲ ಕೊಟ್ಟಿದ ನಂತರ ಸ್ನೇಹಿತರೆ ನೀವು ಇಲ್ಲಿ ಕೆಳಗಡೆ ಬರ್ಬೇಕಾಗತ್ತೆ. ನೀವು ಇಲ್ಲಿ ಖಾಲಿ ಬಿಡೋ ಹಂಗಿಲ್ಲ, ಎಲ್ಲಾನು ಕೂಡ ಫಿಲ್ ಅಪ್ ಮಾಡ್ಬೇಕು. ಇಲ್ಲಿ ಕೆಳಗಡೆ ಬಂದು ಡಿಕ್ಲರೇಷನ್ ಅನ್ನೋ ಬಾಕ್ಸ್ ನ ಟಿಕ್ ಮಾಡಿ ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಮಾಡ್ಬೇಕಾಗತ್ತೆ. ಮಾಡಿದ ನಂತರ ನಿಮ್ಗೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿತ್ತು ಅಂದ್ರೆ ಇಲ್ಲಿ ಒಂದು ಪಾಪಪ್ ಬರುತ್ತೆ. ಪಾಪಪ್ ಅಲ್ಲೇ ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಓಕೆ ಅಂತ ಮಾಡಿ. ಓಕೆ ಅಂತ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಈ ರೀತಿ ಶೋ ಆಗುತ್ತೆ. ನೀವು ಇದನ್ನ ಪ್ರಿಂಟ್ ಮಾಡಿ ಇಟ್ಕೋಬೇಕಾಗ್ತದೆ. ಇದೇ ಫೈನಲ್ ಸಬ್ಮಿಟ್. ಇಲ್ಲಿ ನೀವು ಲೇಡೀಸ್ ಮತ್ತೆ SC/ST ಆಗಿದ್ರೆ ಯಾವುದೇ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಕೇವಲ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮ್ದು ಆಟೋಮೆಟಿಕ್ ಆಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ನೀವು ಬೇಕಾದ್ರೆ ಸೇವ್ ಮಾಡೋ ಕೂಡ ಇಟ್ಕೋಬಹುದು. ಸ್ನೇಹಿತರೆ, ನೀವು ಕೂಡ ಈ ರೀತಿ ಮೊಬೈಲ್ ನಲ್ಲೂ ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಖಾಲಿ ಇರ್ತಕ್ಕಂಥ ಸುಮಾರು 21,413 ಹುದ್ದೆಗಳಿಗೆ ಅರ್ಜಿನ ಸಲ್ಲಿಕೆ ಮಾಡಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.